ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಅನಿತಾ ಸಾಜಿತ್ ಲಾಕ್ಸ್ಗೆ ಸ್ವಾಗತ. ಹಾಯ್ ಅಮ್ಮ, ಏನು ಮಾಡ್ತಿದ್ದೀರಾ? ವೆಜಿಟೇಬಲಿಂದ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ರೆಡಿ ಮಾಡ್ಕೊತಾ ಇದ್ದೀರಾ ಅಮ್ಮ? ಓಕೆ ಅಮ್ಮ. ನಾನು ನಿಮಗೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡ್ತೀನಿ. ಇಬ್ಬರು ಸೇರ್ಕೊಂಡು ಮಾಡೋಣ ಅಮ್ಮ, ಓಕೆನಾ? ವೆಜಿಟೇಬಲನ್ನ ಬಟ್ ಪ್ರತಿಯೊಬ್ಬರು ಮನೇಲೂ ಎಲ್ಲ ವೆಜಿಟೇಬಲ್ ಕಾಮನ್ ಆಗಿರುತ್ತೆ. ಬಟ್ ಆದರೂ ಪ್ರತಿಯೊಬ್ಬರು ಮನೇಲೂ ಕೂಡ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೇಲಿ ಒಂಥರ ಇರುತ್ತೆ, ಇನ್ನೊಬ್ರು ಮನೇಲಿ ಒಂಥರ ಇರುತ್ತೆ. ಸೊ ನಮ್ಮ ಮನೇಲಿ ನಾವು ತೋರಿಸೋಣ ಅಮ್ಮ ಇವತ್ತು ಹೇಗಿರುತ್ತೆ, ನಾವು ಹೇಗೆ ಮಾಡ್ತೀವಿ ಅಂತ. ಓಕೆನಮ್ಮ? ಬನ್ನಿ ಸ್ಟಾರ್ಟ್ ಮಾಡೋಣ. ಬನ್ನಿ. ನಾನು ಆಲ್ರೆಡಿ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ 3, ಆಲೂಗೆಡ್ಡೆ 2, ಈರುಳ್ಳಿ 2, ಟೊಮೊಟೊ 3, ಬೀನ್ಸ್ ಎಲ್ಲ 1/4 kg ಸ್ವಲ್ಪ ಕಮ್ಮಿ, 3/4 ಬೌಲ್ ಬಟಾಣಿ ತೊಗೊಂಡಿದ್ದೀನಿ, 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ನೋಡಿರಿ, ನಾನು ಆಲ್ರೆಡಿ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ, ಮಸಾಲೆ ರುಬ್ಕೊಳ್ಳೋಕ್ಕೆ ಕಾಯಿ, ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಎಲ್ಲ ಶುಂಠಿ, ಆಮೇಲೆ ಸ್ವಲ್ಪ ಮಸಾಲೆ, ಕೊತ್ತಂಬರಿ, ಜೀರಿಗೆ, ಲವಂಗ, ಚಕ್ಕೆ, ಏನು ಮಸಾಲೆ ಇದಾವೆ ಅವನ್ನೆಲ್ಲ ಹುರ್ಕೊಂಡು ಆಲ್ರೆಡಿ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಲ್ರೆಡಿ ನಾನು ಅಲ್ಲೇ ಮೊಸರು ಬಜ್ಜಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮೊಸರು ಬಜ್ಜಿಗೆ ಒಂದು ಮಿನಿಮಮ್ ಸೈಜ್ ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಆಲ್ರೆಡಿ ಮೊಸರು ಬಜ್ಜಿ ನಾನು ರೆಡಿ ಮಾಡಿದ್ದೀನಿ. ಚಿಟಿಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮೊಸರು ಬಜ್ಜಿ ನಾನು ಈ ಥರ ಮಾಡ್ಕೊಂಡು, ಈ ಕಡೆ ತೆಳ್ಳು ಇಲ್ಲ, ಈ ಕಡೆ ಗಟ್ಟಿ ಇಲ್ಲ, ನಾರ್ಮಲ್ ಸೈಜ್, ನಾರ್ಮಲ್ ಆಗಿರೋಂಗೆ. ಆಮೇಲೆ ನೆಕ್ಸ್ಟು ನಾನು ಈ ಕಪ್ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ಪಲ್ಲಿ ನಾನು 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನೋಡ್ಕೊಂಡ್ರೆ ಗೈಸ್, 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸೋಣ. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಕರಿಬೇವು ಸೊಪ್ಪು ಹಾಕೊಳ್ಳೋದು. ಫ್ರೈ ಆಯಿತು. ಗೂರಾಡಿ ಸ್ಪೂನ್ ತಗೊಂಡು ಈರುಳ್ಳಿ ಅದನ್ನು ಸ್ವಲ್ಪ ಇದು ಮಿಕ್ಸ್ ಮಾಡಿ, ನೆಕ್ಸ್ಟು ಕ್ಯಾರೆಟು ಮಿಕ್ಸ್ ಮಾಡಿ, ಬೀನ್ಸು ಮತ್ತು ಆಲೂಗೆಡ್ಡೆ ಎಲ್ಲ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಪಲಾವ್ ಎಲೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಟಾಣಿ ಒಂದು ಹಾಕ್ಕೊಳ್ಳಿ ಲಾಸ್ಟಿಗೆ, ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ. ಟೊಮೊಟೊ ಲಾಸ್ಟಿಗೆ ಎಲ್ಲ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡಿ ಎಣ್ಣೆಯಲ್ಲಿ. ನಾವು ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಇವಾಗ ಹಾಕೊಳ್ಳೋಣ, ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ತರಕಾರಿ ಜೊತೆ ಎಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ಕುದಿಯೋಕೆ ಬಿಡೋಣ. ಮಸಾಲೆ ಹಾಕಿದ್ನ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನೀರು ಹಾಕೊಳ್ಳೋಣ. ನಾನು 2 ಕಪ್ ಅಕ್ಕಿಗೆ ನಾನು 4 ಲೋಟ ನೀರು ತೊಗೊತೀನಿ. 2 ಕಪ್ ಅಕ್ಕಿಗೆ 4 ಲೋಟ ನೀರು ತೊಗೊತೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸ್ವಲ್ಪ ಕುದಿಯೋ ತನಕ ಬಿಡಿ. ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿನಾರು ಇದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಂಗೆ ಸ್ಪ್ರಿಂಕಲ್ ಮಾಡಿ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಸ್ವಲ್ಪ ಕಾಯಿರಿ. ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ನಾನು ಆಲ್ರೆಡಿ ಮುಂಚೆನೇ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಈ ಅಕ್ಕಿನೆಲ್ಲ ಹಾಕ್ಕೊಳ್ಳೋಣ. ಅಕ್ಕಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿದು ಸ್ವಲ್ಪ ಕುದಿ ಬರಲಿ ಅಂತ ಕಾಯೋಣ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಉದುರಿಸಿದೆಲ್ಲ ಆದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡೋಣ್ರಿ. ಲಿಡ್ ಕ್ಲೋಸ್ ಮಾಡಿ 1 or 2 ವಿಸಲ್ ಮಾಡಬೇಕು. ನಾನು 1 ವಿಸಲ್ಗೆ ಆಫ್ ಮಾಡ್ತೀನಿ ಗ್ಯಾಸ್ನ
ಆಫ್ ಮಾಡಿಕೊಂಡು ಸ್ವಲ್ಪ ಕುಕ್ಕರ್ನ ತಣ್ಣಗಾಕ್ಬಿಡೋಣ. ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ಆಮೇಲೆ ಓಪನ್ ಮಾಡಿ ನೋಡೋಣ. ಈಗೆಲ್ಲ ಚೆನ್ನಾಗಿ ತರಕಾರಿಗಳೆಲ್ಲ ಚೆನ್ನಾಗಿ ಪಲಾವೆಲ್ಲ ಚೆನ್ನಾಗಾಗಿ ತರಕಾರಿಗಳೆಲ್ಲ ಮೇಲೆ ಬಂದಿರ್ತವೆ. ಸೊ ಪಲಾವ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳಣ್ರಿ. ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಸೊ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು. ತುಂಬ ಹೆಮ್ಮಿಯಾಗಿದೆ, ಘಮ ಘಮ ಅಂತ ಇದೆ. ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಒಂದು ಪ್ಲೇಟ್ ತೊಗೊಳೋಣ. ಒಂದು ಸಣ್ಣ ಬೌಲ್ಗೆ ಮೊಸರು ಬಜ್ಜಿ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಹೇಗಿದೆ ಟೇಸ್ಟ್ ಅಂತ ನೋಡೋಣ. ನೋಡಿ ಹೇಗಿದೆ. ಎಲ್ಲ ತರಕಾರಿಗಳನ್ನೂ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಫ್ಲೇವರ್ ಎಲ್ಲ ಘಮ ಘಮ ಅಂತಿದೆ. ನೋಡಿ ಚೆನ್ನಾಗಿ ಬಂದಿದೆ. ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ಆ್ಯಂಡ್ ಮೊಸರು ಬಜ್ಜಿ ಈ ಥರ ಮಾಡಿದ್ದೀವಿ. ಚೆನ್ನಾಗಿದೆಯಾ ನೋಡಿ. ನೀವು ಈ ಥರ ಮಾಡಿ ಟ್ರೈ ಮಾಡಿ. ನಿಮ್ಮ ಮನೇಲೂ ಕೂಡ ಚೆನ್ನಾಗಿದೆ. ಫ್ಲೇವರ್ ಎಲ್ಲ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು.